ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೀನಿ. ಸೇಡಂ ತಾಲೂಕಲ್ಲಿಂತ ಚುಂಚೋಳಿ ತಾಲೂಕಕ್ಕೆ ಹೋಗ್ಬೇಕಾದ್ರೆ ರೋಡ್ ಅದ. ಈ ರೋಡಿನ ಪರಿಸ್ಥಿತಿ ಹೆಂಗದ ನೀವೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ತಮ್ಮ ಇದು ಹೋಗ್ಲತ್ತದ, ಗಾಡಿ ಹೋಗ್ಲತ್ತದ. ಈಗ ಈ ತರ ಅದ ನೋಡಿ, ಇಲ್ಲಿ ತೋರಿಸಿ. ಈಗ ಈ ತರ ಅದ ವ್ಯವಸ್ಥೆ. ಸ್ವಲ್ಪ ಇರುತ್ತೆ ನೋಡ್ರಿ, ಈ ತರ ತೆಗೆದು ಪೂರ ಇದು ಲಾಸ್ಟ್ ಇಲ್ಲೇ ರೋಡು. ಮತ್ತೀಗ ಇದು ಲಾಸ್ಟ್, ಇಷ್ಟು ರೋಡ್ ಅದಷ್ಟೇ. ಇಷ್ಟು ರೋಡಿನಾಗ ಈಗ ಈ ತರ ತೆಗ್ಗದ. ಈಗ ನೋಡ್ರಿ, ಈಗ ನೋಡ್ರಿ ಈ ತರ ತೆಗ್ಗದ. ಈಗ ಫುಲ್ ಯಾರಾದ್ರೂ ಬಂದ್ರಪ್ಪ ಅಂದ್ರೆ ಫ್ಯಾಮಿಲಿ ಸಮೇತ ಯಾರಾದ್ರೂ ಬಂದ್ರಪ್ಪ ಅಂದ್ರೆ ಅಷ್ಟೇ ಅವ್ರ ಕತಿ. ಏನ್ ಬಹಳ ದೂರ ಇಲ್ಲ, ಖಾಲಿ ಒಂದೇ 1 ಕಿಲೋಮೀಟರ್ ಅದ. 1 ಕಿಲೋಮೀಟರ್ ಅದ ಅಷ್ಟೇ. ನಾವು ಚಿಂಚೋಳಿ ತಾಲೂಕಿಗೆ ಹೋಗ್ಬೇಕಾಯ್ತಂದ್ರೆ ಎಲ್ಲ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಈ ತರ ಅದ. ಈ ತರ ಪರಿಸ್ಥಿತಿ ಇಟ್ಕೊಂಡ್ ಕೇಸ್ನು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ತೆರೆದು ನೋಡಿ ಇಲ್ಲಿಂದ ಎಲ್ಲ ರೋಡ್ ಸುಟ್ಟು ಮಾಡಬೇಕು. ಇಲ್ಲಿ ನೋಡ್ರಿ ಎಷ್ಟು ಗಾಡಿಗಳು ಹೊಂಟಾವ ನೋಡ್ರಿ. ಈಗ ಇಷ್ಟು ಆಟೋಗಳು ಹೊಂಟಾವ, ಈಗ ಮತ್ತೆ ಲಾರಿ ಹೊಂಟಾಗ ಎಲ್ಲ. ಈಗ ನೋಡ್ರಿ, ಈಗ ನೋಡ್ರಿ, ಈಗ ನೋಡ್ರಿ ಲಾರಿ ಹೊಂಟದ, ಅಲ್ಲಿ ಒಂದು ಲಾರಿ ನಿಂತದ. ತಾಲೂಕಾ ಅಧಿಕಾರಿಗಳು ಸಂಬಂಧಪಟ್ಟವರು ಆದಷ್ಟು ಬೇಗ ಬಂದು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಮ್ಮ ಮನವಿ. ಈ ಲಾರಿ ಹೊಂಟ ನೋಡ್ರಿ, ಲಾರಿ ಲಾರಿ ಈ ತರ ಪರಿಸ್ಥಿತಿ ಇದ್ದಾರೆ ಅಧಿಕಾರಿಗಳು. ಅವ್ರಿಗೆ ಕಂಡ್ರು ಕಾಣ್ಲಾರ್ದಾಗ ಆರಾಮಾಗಿ ಮನೆಗೆ ಇದ್ದಿರ್ತಾರೆ. ಲಾರಿ ಹೊಂಟದಪ್ಪ ಅಂದ್ರೆ ಎಷ್ಟು ತ್ರಾಸ ಆಗ್ತದೋ ಗೊತ್ತಾಗ್ತದೆ. ಲಾರಿ ಹೋಗ್ತದೆ ಈಗ ಈ ತರ ಲಾರಿ, ಬಸ್ಸು, ಟೆಂಪು, ಆಟೋ, 2 ವೀಲರು, 4 ವೀಲರು ಎಲ್ಲ ಹೋಗ್ತಾನೆ ಇರ್ತಾವೆ ಈ ರೋಡಿಗೆ. ಅದು ಸಂಬಂಧಪಟ್ಟವರಿಗೆ ಗೊತ್ತಾಗ್ತದೆ. ಕಾರ್ ಹೊಂಟದ, ಲಾರಿ ಬರ್ತಿತ್ತು, ಲಕ್ಷ ಕೊಟ್ಟಿಗೆ ಕಾರ್ ಹೋಗ್ತೀವಿ, ಟ್ಯಾಕ್ಸ್ ಕಟ್ಟಿರ್ತಾರ. ಗಾಡಿ ಕೆಳಗೆ ಹತ್ತಿದ್ದಪ್ಪ ಅಂದ್ರೆ ಅದು ರಿಪೇರಿ ಮಾಡಿ ಚಾರ್ಜ್ ಕೊಡಬೇಕು. ನೋಡಿ, ಕಾರ್ ಹೋಗ್ತದ, ಆಟೋ ಹೊಂಟದ, ಎಲ್ಲ ಹೋಗ್ತಾರೆ. ಈ ತರ ನೋಡ್ರಿ ತೆಗ್ದು. ಸೇಡಂ ತಾಲೂಕ 1 ಕಿಲೋಮೀಟರ್ ದೂರ, ಏನ್ ಭಾಳ ದೂರ ಇಲ್ಲ, ಅಲ್ಲೇ ಈ ತರ ಪರಿಸ್ಥಿತಿ ಇದ್ರು. ಏನು ಮತ್ತೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದೆಲ್ಲ ಇಲ್ಲಿನ ಪೂರ ಏನು ಬ್ರಿಡ್ಜ್ ಆಗಲ್ಲ, ಬ್ರಿಡ್ಜಿನ ಪೂರ ಅಲ್ಲಿ ಹಿಡಿದು ಅಲ್ಲಿ ತನಕ ಪೂರ ಡಾಂಬರೀಕರಣ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಈಗ ಇಲ್ಲಿ ನೋಡ್ರಿ 2 ವೀಲರ್ನವರು ಹೊಂಟಾರ ನೋಡ್ರಿ. ಎಷ್ಟು ಮಂದಿ ಹೊಂಟಾರ ನೋಡ್ರಿ. ಈಗ ಕಂಟಿನ್ಯೂ ಬರ್ತಾನೆ ಇರ್ತಾರ.